ಜರ್ಮನ್ ಶೆಪರ್ಡ್ ನಾಯಿ ಬೊಗಳೋದ್ರಲ್ಲಿ ಫೇಮಸ್. ನಿಮ್ಗೂ ಗೊತ್ತಿಲ್ವಾ? ಈ ವಿಡಿಯೋ ನೋಡಿ. मैं तो विदेश मंत्री जयशंकर को यही कहना चाहूंगा कि अगर आप हमारे देश की अच्छी फॉरेन पॉलिसी चाहते हैं तो एक काम कीजिए, इस्तीफा दे दीजिए. ಧ್ರುವ ರಾಠಿ ಇವರೊಬ್ಬ ಫೇಮಸ್ ಯೂಟ್ಯೂಬರ್. ಇವರಿಗೆ ಬಿಜೆಪಿ ಸರ್ಕಾರದ ಮೇಲೆ ಬೊಗಳೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಜರ್ಮನಿಯಲ್ಲಿ ಕುತ್ಕೊಂಡು ಇಂಡಿಯನ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರಿಗೆ ಫಾರಿನ್ ಪಾಲಿಸೀಸ್ ಬಗ್ಗೆ ಟೀಚ್ ಮಾಡ್ತಾರೆ. ರಷ್ಯಾ ಉಕ್ರೇನ್ ವಾರ್ ನಡೆದಾಗ 22,500ಕ್ಕೂ ಹೆಚ್ಚು ಭಾರತೀಯರನ್ನ ಇಂಡಿಯಾಗೆ ಸೇಫ್ ಆಗಿ ಕಳ್ಸಿಕೊಡ್ತಾರೆ. 2021ರಲ್ಲಿ ತಾಲಿಬಾನ್ ಅಟ್ಯಾಕ್ ನಡೆದಾಗ 700ಕ್ಕೂ ಹೆಚ್ಚು ಭಾರತೀಯರನ್ನ ಇಂಡಿಯಾಗೆ ಸೇಫ್ ಆಗಿ ತರಲಾಗಿತ್ತು. 2023 ಸುದಾನ್ ಸಿವಿಲ್ ವಾರ್ ನಡೆದಾಗ 3,800ಕ್ಕೂ ಹೆಚ್ಚು ಭಾರತೀಯರನ್ನ ಆಪರೇಷನ್ ಕಾವೇರಿ ಮೂಲಕ ಇಂಡಿಯಾಗೆ ಸೇಫ್ ಆಗಿ ತಂದಿರ್ತಾರೆ. ಅಷ್ಟೇ ಯಾಕೆ, ರೀಸೆಂಟ್ ಆಗಿ ನಡೆದಂತ ಇಸ್ರೇಲ್ ಅಂಡ್ ಇರಾನ್ ವಾರ್ ಅಲ್ಲಿ ಆಪರೇಷನ್ ಸಿಂಧು ಮೂಲಕ 1,100ಕ್ಕೂ ಹೆಚ್ಚು ಭಾರತೀಯರನ್ನ ಅಲ್ಲಿಂದ ಸೇಫ್ ಆಗಿ ಎವಾಕ್ಯುಯೇಟ್ ಮಾಡಿದ್ದಾರೆ. ಜೈಶಂಕರ್ ಅವರು 48 ವರ್ಷ ಫಾರಿನ್ ಅಫೇರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ. ಈ ಜರ್ಮನ್ ಶೆಪರ್ಡ್ ನಾಯಿ ಜರ್ಮನಿಯಲ್ಲಿ ಕುತ್ಕೊಂಡು ಭಾರತದ ಹೆಸರಲ್ಲಿ ದುಡಿತಾ ಇರೋದು. ಈಗ ಸೋಷಿಯಲ್ ಮೀಡಿಯಾ ಮೂಲಕ ಫಾರಿನ್ ಅಫೇರ್ಸ್ ಬಗ್ಗೆ ಟೀಚ್ ಮಾಡ್ತಾ ಇದ್ದಾನೆ.